ತಗೊಳ್ಳಿ, ಟೇಸ್ಟ್ ಮಾಡಿ ಹೇಳಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ತುಳಸಿ ಹಬ್ಬನ ನಾವು ಯಾವ ರೀತಿ ಮಾಡಿದ್ವಿ ಅಂತ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಈಸಿಯಾಗಿ ಮಾಡುವಂಥದ್ದು. ಸೊ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಯಾವ ರೆಸಿಪಿ ಅಂತ ಗೊತ್ತಾಗುತ್ತೆ. ಅದೇ ಜೊತೆಗೆ ನಾನು ತುಳಸಿ ಹಬ್ಬನ ಬಂದು ಭಾನುವಾರ ಮಾಡಿಕೊಳ್ಳಲಿಲ್ಲ, ಸೋಮವಾರ ಮಾಡಿಕೊಂಡೆ. ಸೊ ಭಾನುವಾರ ನಾನು ಮಾಡೋ ಹಾಗಿರಲಿಲ್ಲ, ಹಾಗಾಗಿ ಸೋಮವಾರ, ಕಾರ್ತಿಕ ಸೋಮವಾರ ಕೂಡ ಒಳ್ಳೆಯದೇ ಅಲ್ವಾ, ಹಾಗಾಗಿ ಆವತ್ತಿನ ದಿನ ನಾನು ಮಾಡಿದ್ದಂಥದ್ದು. ಇತ್ತೀಚಿನ ದಿನಗಳಲ್ಲಿ ಬ್ಯಾಂಗ್ಳೂರಲ್ಲಿ ವೆದರ್ ಅಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿರುತ್ತೆ. ಅರ್ಲಿ ಮಾರ್ನಿಂಗ್ ಫಾಗ್ ಕೂಡ ಇರುತ್ತೆ, ಹಾಗಾಗಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಎದ್ದೇಳೋದಕ್ಕೆ ಕೂಡ ಮನಸ್ಸಾಗೋದಿಲ್ಲ. ಬಟ್ ನಮ್ಮ ಬೆಳಗಿನ ರೊಟೀನ್ ಮಾಡಲೇಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಲೇಬೇಕು, ಹಾಗಾಗಿ ಬೆಳಗ್ಗೆನೇ ನಮ್ಮ ರೊಟೀನ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇವತ್ತು ನಾನು ಏನಾದರೂ ಒಂದು ಪೂಜೆ ಇರುತ್ತೆ ಅಥವಾ ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡಾಗ ನನ್ನ ಮಗಳಂತೂ ಎದ್ಬಿಡ್ತಾಳೆ, ಬೇಗನೆ ನನ್ನ ಜೊತೆ ಎದ್ಬಿಟ್ಟಿದ್ಲು. ಅವಳನ್ನ ಇಟ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಅಂತ ಹೇಳ್ಬೋದು. ಇವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟ್ ಹಾಗೆಯೇ ಪೃಥ್ವಿಗೆ ಲಂಚ್ ಬಾಕ್ಸ್ಗೆ ಅಂತ ಹೇಳಿ ಕ್ಯಾಪ್ಸಿಕಮ್ ರೈಸ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇಂದಿನ ದಿನ ನನ್ನ ಹಸ್ಬೆಂಡ್ ಹೋಟೆಲಿಂದ ನನಗೆ ಈ ಒಂದು ಕ್ಯಾಪ್ಸಿಕಮ್ ರೈಸ್ನ ತಂದುಕೊಟ್ಟಿದ್ರು, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಸೊ ಅವರು ಕೇಳ್ತಾಯಿದ್ರು ಮತ್ತು ಈ ರೀತಿಯೇ ಟೇಸ್ಟಲ್ಲಿ ಮಾಡು ಅಂತ ಹೇಳಿ. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಿಲ್ಲ, ಪಲಾವ್ ಥರನೇ ಮಾಡ್ತಾಯಿದ್ದೀನಿ, ಬಟ್ ಸ್ವಲ್ಪ ಹೆಚ್ಚಾಗಿ ಕ್ಯಾಪ್ಸಿಕಮ್ ಅನ್ನೋದನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಈ ಒಂದು ಕ್ಯಾಪ್ಸಿಕಮ್ ರೈಸ್ಗೆ ನಾನು ಬಟಾಣಿನ ಹಾಕ್ಕೊಳ್ತಾ ಇಲ್ಲ. ಸೊ ಬಟಾಣಿ ಇಲ್ಲದೇ ಇರೋದ್ರಿಂದ ನಾನು ಹಾಕ್ಕೊಳ್ತಾ ಇಲ್ಲ, ನೀವು ಬಟಾಣಿನೂ ಸೇರಿಸ್ಕೊಳ್ಳಿ, ಸಖತ್ ಟೇಸ್ಟಿಯಾಗಿರುತ್ತೆ. ಮಾಮೂಲಿಯಾಗಿ ಈರುಳ್ಳಿನ ಹಚ್ಚಿಟ್ಕೊಳ್ತಾ ಇದ್ದೀನಿ, ಅದೇ ರೀತಿ ಕ್ಯಾಪ್ಸಿಕಮ್ನ ಹಚ್ಚಿಟ್ಕೊಳ್ತಾ ಇದ್ದೀನಿ. ಅದನ್ನು ಬಿಟ್ಟು ನಾನು ಬೇರೆ ಯಾವುದು ತರಕಾರಿನ ಇಲ್ಲಿ ಸೇರಿಸ್ತಾ ಇಲ್ಲ. ಅದ್ರ ಜೊತೆಗೆ ನಾವೇನು ಮಿಕ್ಸಿಗೆ ಹಾಕ್ಕೊಳ್ತೀವಿ, ಮಿಕ್ಸಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಗೆಯೇ ಹಸಿರು ಮೆಣಸಿನ್ಕಾಯಿ, ಶುಂಠಿ ಹಾಗೆ ಬೆಳ್ಳುಳ್ಳಿ ಇಷ್ಟನ್ನು ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ರುಬ್ಕೊಳ್ತಾ ಇದ್ದೀನಿ ಅಷ್ಟೇ. ಜೊತೆಗೆ ನಾನು ಒಂದೇ ಒಂದು ಟೊಮೆಟೊನ ತೊಗೊಳ್ತಾ ಇದ್ದೀನಿ, ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಬಳಸ್ಕೊಳ್ತಾ ಇದ್ದೀನಿ. ನಾವು ಪಲಾವ್ಗೆ ಏನೆಲ್ಲ ಸ್ಪೈಸಸ್ನ ಆ್ಯಡ್ ಮಾಡ್ತೀವಿ ಅದನ್ನು ಕೂಡ ನೀವು ಬಳಸ್ಕೊಳ್ಬೋದು. ಈಗ ಈ ಒಂದು ಕ್ಯಾಪ್ಸಿಕಮ್ ಪಲಾವ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಪಲಾವ್ ಸ್ಪೈಸಸ್ ಏನಿರುತ್ತೆ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆನೂ ಕೂಡ ಹಾಕ್ಕೊಳ್ಳಿ, ನಾನು ಇಲ್ಲದೇ ಇರೋದ್ರಿಂದ ಕಸ್ತೂರಿ ಮೇಥಿ, ಮರಾಠಿ ಮೊಗ್ಗು, ಏಲಕ್ಕಿ ಇದನ್ನು ಮಾತ್ರನೇ ನಾನು ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಕರಿಬೇವಿನ ಸೊಪ್ಪು ಏನು ಇಟ್ಕೊಂಡಿದ್ವಿ, ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಕ್ಯಾಪ್ಸಿಕಮ್ ರೈಸು ಬೇಗನೆ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಏನಾದರೂ ಟೇಸ್ಟಿಯಾಗಿ ತಿನ್ನಬೇಕು, ಹಾಗೆಯೇ ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಳ್ಬೇಕು ಅಂದರೆ ಈ ಒಂದು ಕ್ಯಾಪ್ಸಿಕಮ್ ರೈಸ್ನ ನೀವು ಪ್ರಿಫರ್ ಮಾಡ್ಬೋದು. ಸೊ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈರುಳ್ಳಿ ಬಂದು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಅಡುಗೆ ಅರಿಶಿನ ಸೇರಿಸ್ಕೊಂಡು ಕೂಡ ನೀವು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇಷ್ಟು ಮಾಡೋಷ್ಟರಲ್ಲಿ ನನ್ನ ಮಗಳ ಹಠ ಕೂಡ ಜಾಸ್ತಿ ಆಗೋಯಿತು, ಹಾಗಾಗಿ ಎತ್ಕೊಂಡೇ ಮಾಡ್ತಾಯಿದ್ದೀನಿ. ಆದರೂ ಎತ್ಕೊಂಡು ಮಾಡೋದಕ್ಕೆ ಸ್ವಲ್ಪ ಭಯನೇ ಆಗುತ್ತೆ ಅಂತ ಹೇಳ್ಬೋದು, ಹಾಗೆ ಕಷ್ಟ ಕೂಡ ಆಗುತ್ತೆ. ನೋಡಿಕೊಂಡು ಹುಷಾರಾಗಿ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ. ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ ನಂತರ ನಾವೇನು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ವಿ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ, ಆ ಒಂದು ಮಿಶ್ರಣನ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನಾವು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಾಕೋಬೇಕು. ಸೊ ಅದನ್ನು ಹಾಕ್ಕೊಂಡಾದಮೇಲೆ ಅದು ಅದ್ರದ್ದು ಹಸಿ ಸ್ಮೆಲ್ ಇರುತ್ತೆ. ಸೊ ಆ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ.
ಸ್ಮೆಲ್ಲೆಲ್ಲ ಹೋಗಾದ ನಂತರ ಅರೌಂಡ್ ಒಂದು 5 ನಿಮಿಷ ಆಗಿದ ನಂತರ ಕ್ಯಾಪ್ಸಿಕಮ್ ಏನು ಹಚ್ಚಿಟ್ಕೊಂಡಿದ್ವಿ ಆ ಕ್ಯಾಪ್ಸಿಕಮ್ನ ನಾವಿಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡಿದ ನಂತರ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆಗಬೇಕಾಗಿರೋ ಅವಶ್ಯಕತೆ ಇಲ್ಲ. ಅದಾದ ನಂತರ ನಾವು ಏನು ಹಚ್ಚಿಟ್ಕೊಂಡಿದ್ವಿ ಟೊಮ್ಯಾಟೋನು ಕೂಡ ಈ ಹಂತದಲ್ಲೇ ಸೇರಿಸ್ಕೊಂಡ್ಬಿಟ್ಟು ಎರಡೂ ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅಷ್ಟೇನೆ. ಸೊ ಇದೇನು ಚೆನ್ನಾಗಿ ಫ್ರೈ ಆಗಬೇಕು ಅಥವಾ ಕ್ಯಾಪ್ಸಿಕಮ್ ಸಾಫ್ಟ್ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅದಲ್ಲೇ ನಾವು ಫ್ರೈ ಮಾಡ್ಕೊಳ್ಬೇಕಾದ್ರೇ ಸಾಫ್ಟ್ ಆಗಿಬಿಡುತ್ತೆ. ಕ್ಯಾಪ್ಸಿಕಮ್ ಹಾಗೆ ಟೊಮೆಟೊ ಹಾಕಿದ ನಂತರ ನೀವು ಒಂದು 2 ಮಿನಿಟ್ಸ್ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದಾದ ನಂತರ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿರ್ತೀರ ಅದಕ್ಕೆ ಎಷ್ಟು ರೈಸ್ ಅಂತ ಹಾಕ್ತಿರ್ತೀರ ಅದಕ್ಕೆ ತಕ್ಕಂಗೆ ಫಸ್ಟು ನೀರನ್ನ ಸೇರಿಸ್ಕೊಳ್ಳಿ. ನಾನು ಮಿಕ್ಸಿ ಜಾರ್ ಏನಿರುತ್ತೆ ಅದರಲ್ಲಿ ತೊಳೆದು ಹಾಕಿರುವಂಥ ನೀರನ್ನೇ ಹಾಕ್ತಾಯಿದ್ದೀನಿ. ನಾನು ಅರೌಂಡ್ ಇದನ್ನು ಒಂದು 3 ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ. ಸೊ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಆ ಕ್ವಾಂಟಿಟಿಯಲ್ಲಿ ನೀವು ನೀರಾಗಿರ್ಬೋದು, ಅಕ್ಕಿ ಆಗಿರ್ಬೋದು, ಉಪ್ಪಾಗಿರ್ಬೋದು ಹಾಕ್ಕೊಳ್ಬೇಕಾಗತ್ತೆ. ಇದಾದ ನಂತರ ಅಕ್ಕಿನೂ ಕೂಡ ತೊಳೆದು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಅಕ್ಕಿನ ತೊಳೆದು ಹಾಕ್ಕೊಂಡಿದ ನಂತರ ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಫೈನಲ್ ಆಗಿ ನೀವು ಅದನ್ನು ಸೇರಿಸ್ಕೊಳ್ಬೇಕು. ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ನೀವು ಲಾಸ್ಟಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಬೋದು. ಹಾಗೆಯೇ ನೀವು ಕರ್ಡನ್ನು ಕೂಡ ಹಾಕ್ಕೊಳ್ಬೋದು. ಈ ಎರಡೂ ನಾನು ಸ್ಕಿಪ್ ಮಾಡಿದ್ದೀನಿ. ಸೊ ನೀವು ಅದನ್ನು ಹಾಕ್ಕೊಂಡ್ರೆ ಇನ್ನೂ ಕೂಡ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಕರ್ಡನ್ನು ಕೂಡ ನೀವು ಲಾಸ್ಟಲ್ಲಿ ಸೇರಿಸ್ಬೋದು. 1 ಟೇಬಲ್ ಸ್ಪೂನ್ ತುಪ್ಪ ಕೂಡ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಸೇರಿಸ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ಸ್ನ ತಗೊಳ್ಬೇಕು. 2 ವಿಸಿಲ್ಸ್ ಆದ ನಂತರ ಅದು ಕಂಪ್ಲೀಟ್ಲಿ ಪ್ರೆಷರ್ ಅನ್ನೋದು ಹೋಗಾದಮೇಲೆ ನಾವು ಅದನ್ನು ಓಪನ್ ಮಾಡ್ಕೋಬೇಕು. ಆವಾಗ ಅದು ತುಂಬ ಚೆನ್ನಾಗಿ ಆಗಿರುತ್ತೆ. ಇಲ್ಲಾಂದರೆ ಅಕ್ಕಿ ಥರ ಆಗಿಬಿಡುತ್ತೆ. 2 ವಿಸಿಲ್ಸ್ ಆದಮೇಲೆ ಕಂಪ್ಲೀಟಾಗಿ ಪ್ರೆಷರೆಲ್ಲ ಹೋದ್ಮೇಲೆ ನಾನು ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಪಲಾವ್ ಅನ್ನೋದು ಯಾವ ರೀತಿ ಬಂದಿದೆ, ಕ್ಯಾಪ್ಸಿಕಮ್ ಪಲಾವ್ ಅನ್ನೋದು ಸೇಮ್ ಇದು ಹೋಟೆಲಲ್ಲಿ ಏನು ನಿಮಗೆ ಕೊಡ್ತಾರೆ, ನೀವು ಹೊರಗಡೆ ಏನು ತಿಂದಿರ್ತೀರ ಅದೇ ಟೇಸ್ಟಲ್ಲಿ ಇರುತ್ತೆ. ಪೃಥ್ವಿಕ್ ಲಂಚ್ ಬಾಕ್ಸಿಗೂ ಕೂಡ ನಾನು ಇದನ್ನೇ ಕೊಟ್ಟಿದ್ದೆ. ಇದನ್ನು ರೈತಾ ಜೊತೆಗೆ ನೀವು ಸರ್ವ್ ಮಾಡ್ಕೊಳ್ಬೋದು. ಇವತ್ತಿನ ಲಂಚ್ ಬಾಕ್ಸ್ ಜೊತೆಗೆ ಅವನಿಗೆ ಬನಾನ ಕೂಡ ಕೊಟ್ಟಿದ್ದೆ. ಬೆಳಗಿನ ಬ್ರೇಕ್ಫಾಸ್ಟಿಗೂ ಕೂಡ ಅದನ್ನೇ ಕೊಟ್ಟಿದ್ದೆ. ಸೊ ಪೃಥ್ವಿಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಪಾಪು ನನಗೆ ಕುಕ್ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಅಲ್ಲ. ಸೊ ಹಾಗಾಗಿ ಅವನಿಗೆ ಊಟ ಮಾಡೋದಕ್ಕೆ ಕೊಟ್ಬಿಟ್ರೆ ತುಂಬ ಲೇಟಾಗಿ ಊಟ ಮಾಡ್ತಾನೆ ಅಂತ ಹೇಳಿ ನಾನೇ ಅವನಿಗೆ ತಿನ್ನಿಸ್ತಾ ಇದ್ದೀನಿ. ಸೊ ಪೃಥ್ವಿಗೂ ಏನಾದರೂ ನಾನು ತಿನ್ನಿಸ್ಬೇಕಾದ್ರೆ ಪಾಪು ಕೂಡ ತುಂಬ ಡಿಸ್ಟರ್ಬ್ ಮಾಡ್ತಾಯಿರ್ತಾಳೆ. ಅವಳಿಗೂ ತಿನ್ನಿಸ್ಬೇಕು ಅಂತ ಹಠ ಮಾಡ್ತಾಯಿರ್ತಾಳೆ. ಎನಿವೇ ಇಬ್ರಿಗೂ ಒಂದೇ ಸರಿನೇ ಬ್ರೇಕ್ಫಾಸ್ಟ್ನು ಕೂಡ ಮಾಡಿಸ್ಕೊಂಡೆ. ಅದಾದ ನಂತರ ಪೃಥ್ವಿಕ್ನ ಸ್ಕೂಲಿಗೆ ಕಳಿಸೋದಿತ್ತು. ಅವನ್ನ ಸ್ಕೂಲಿಗೆಲ್ಲ ಬಿಟ್ಬಿಟ್ಟು ಬಂದರೆ ನಾವು ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತೀವಿ. ಸೊ ಸಾಮಾನ್ಯವಾಗಿ ಹಾಗೇ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಕ್ಯಾಪ್ಸಿಕಮ್ ರೈಸ್ನ ಹಿಂದಿನ ದಿನ ಹೋಟೆಲಲ್ಲಿಂದ ತೊಗೊಂಡು ಬಂದು ತಿಂದಿದ್ದರಿಂದ ಹಸ್ಬೆಂಡ್ ಅದನ್ನೇ ಕೇಳ್ತಾ ಇದ್ರಲ್ಲ, ಏನಾದರೂ ಡಿಫ್ರೆಂಟಾಗಿ ಕೊಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಅದನ್ನು ಪ್ಲೇಟಲ್ಲಿ ಹಾಕಿ ಕೊಡ್ತಾಯಿದ್ದೀನಿ. ರೆಗ್ಯುಲರಾಗಿ ನಾವು ಒಂದೇ ಥರ ಸರ್ವ್ ಮಾಡೋದಕ್ಕಿಂತ ಈ ರೀತಿ ಏನಾದರೂ ಡಿಫ್ರೆಂಟಾಗಿ ಸರ್ವ್ ಮಾಡಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ತಗೊಳ್ಳಿ, ಟೇಸ್ಟ್ ಮಾಡಿ ಹೇಳಿ. ಬಿಸಿ ಇದೆಯಾ? ನೀವೇ ಎಲ್ಲ ಹೇಳಿದ್ದು ಕ್ಯಾಪ್ಸಿಕಮ್ ರೈಸ್ ಮಾಡೋಕ್ಕೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೇಮ್ ಇದೆಯಾ? ನೆನ್ನೆ ಹೋಟೆಲ್ ಥರನೇ ಇದೆ ಫುಡ್ ಇದು. ನೆನ್ನೆ ತಂದುಕೊಟ್ಟಿದ್ರಲ್ಲ. ಹೌದು, ಚೆನ್ನಾಗಿದೆ.
ಇನ್ನು ನಾನು ಕೂಡ ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸ್ಕೊಂಡೆ. ಅದಾದ ನಂತರ ಪಾಪುನ ಮಲಗಿಸ್ಬಿಟ್ಟು ಎಲ್ಲ ಥರದ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ, ಅವಳು ಮಲಗಿದರೆ ಮಾತ್ರನೇ ನಾನು ಕೆಲಸನ ಮಾಡ್ಕೊಳ್ಳೋ ಅಂಥದ್ದು. ಹಾಗಾಗಿ ಪಾಪು ಕೂಡ ಮಲ್ಕೊಂಡ್ಳು. ಅಷ್ಟೊತ್ತಿಗಾಗಲೇ ಮನೆ ಫುಲ್ಲು ಮೆಸ್ಸಿಯಾಗಿರುತ್ತೆ. ಎಷ್ಟು ಮೆಸ್ಸಿಯಾಗಿರುತ್ತೆ ಅಂದರೆ ಹೇಳೋಕ್ಕಾಗೋದಿಲ್ಲ. ಅದನ್ನೆಲ್ಲ ಎತ್ತಿ ಇಡೋದು ಒಂದು ಬಿಗ್ ಟಾಸ್ಕ್ ಆಗಿಬಿಡುತ್ತೆ. ಬೇಗನೆ ಎಲ್ಲ ಕೆಲಸನೂ ಮಾಡ್ಕೊಂಡು ಬಿಡೋಣ, ಈವ್ನಿಂಗು ತುಳಸಿ ಪೂಜೆ ಮಾಡೋಣ ಅಂತ ಹೇಳಿ. ಯೂಶಲಿ ತುಳಸಿ ಪೂಜೆನ ಈವ್ನಿಂಗ್ ಹೊತ್ತೇ ಮಾಡಬೇಕು. ಹಾಗಾಗಿ ಎಲ್ಲ ಥರದ ಕೆಲಸಗಳನ್ನ ಫಸ್ಟ್ ಮುಗಿಸ್ಕೊಳ್ಬೇಕು. ಅದಾದ ನಂತರ ಈವ್ನಿಂಗ್ ಫ್ರೆಶ್ ಆಗಿ ಪೂಜೆನ ಮಾಡಬೇಕು ಅಂತ ಹೇಳಿ ಕೆಲಸನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಮೇಜರ್ ಟಾಸ್ಕ್ ಅಂತ ಬರೋದು ನಮಗೆ ಪಾತ್ರೆ ತೊಳೆಯೋದೇನೆ. ಮಧ್ಯಾಹ್ನ ಕುಕ್ ಮಾಡೋದಾಗಿರ್ಬೋದು ಅಥವಾ ಈವ್ನಿಂಗು ಮಾರ್ನಿಂಗು ಪ್ರತಿಯೊಂದು ಟೈಮು ಕೂಡ ಸಿಂಕ್ ಹತ್ರನೇ ಟೈಮ್ ಕಳೆದ್ಬಿಡುತ್ತೆ. ಹಾಗಂತ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಯಾರನ್ನಾದರೂ ಮೇಡ್ನ ಇಟ್ಕೊಳ್ಳೋಣ ಅಂತ ಅಂದರೆ ಅವರು ಮಾಡುವಂಥ ಕೆಲಸ ತುಂಬಾ ವರ್ಸ್ಟಾಗಿ ಅನಿಸ್ಬಿಡುತ್ತೆ. ನಮ್ಮನೆ ಕೆಲಸ ನಾವು ಮಾಡ್ಕೊಳ್ಳೋದು ತುಂಬ ಬೆಟರ್ ಅಂತ ಅನ್ನಿಸ್ಬಿಡುತ್ತೆ. ಯೂಶ್ವಲಿ ನಾನು ಲಡ್ಡು ಹುಟ್ಟಿದ ಟೈಮಲ್ಲಿ ಇಟ್ಕೊಂಡಿದ್ದೆ. ತುಂಬಾ ಪ್ರಾಬ್ಲಮ್ ಅಂತ ಅನ್ನಿಸ್ತು ನನಗೆ. ಯಾವುದೂ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಹಾಗಾಗಿ ನಾನು ಯಾರನ್ನೂ ಮೇಡ್ನ ಇಟ್ಕೊಳ್ಳೋದಕ್ಕೆ ಪ್ರಿಫರ್ ಮಾಡೋದಿಲ್ಲ. ನಮ್ಮ ಕೆಲಸ ನಾವು ಮಾಡಿದ್ರೆ ತುಂಬ ಹೈಜೀನಾಗಿ ಅನಿಸುತ್ತೆ. ಹಾಗಾಗಿ ನಾವು ಮಾಡ್ಕೊಳ್ಳೋದು ತುಂಬ ಬೆಟರ್ ಅಂತ ಅನಿಸುತ್ತೆ. ಈವನ್ ನಾನು ವರ್ಕಿಂಗಲ್ಲಿದ್ದಾಗೂ ಅಷ್ಟೇ ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ ನಾನು ಯಾರನ್ನೂ ಮೇಡ್ನ ಇಟ್ಕೊಂಡಿರಲಿಲ್ಲ. ಇನ್ನು ಪೂಜೆ ಮಾಡೋದು ಈವ್ನಿಂಗ್ ಆಗಿದ್ದರಿಂದ ನಾನು ಬೆಳಗ್ಗೆನೇ ಯಾವುದೇ ರೀತಿ ಕ್ಲೀನಿಂಗ್ ಮಾಡ್ಕೊಂಡಿರಲಿಲ್ಲ. ಅಂದರೆ ಕಸ ಗುಡಿಸೋದಾಗಿರ್ಬೋದು, ನೆಲ ಒರೆಸೋದಾಗಿರ್ಬೋದು ಎಲ್ಲ ಈವ್ನಿಂಗ್ ಮಾಡ್ಕೊಳ್ಳೋಣ ಪೂಜೆ ಮಾಡೋ ಟೈಮಲ್ಲಿ ಅಂತ ಹೇಳಿಬಿಟ್ಟು ಹಾಗೆ ಪೆಂಡಿಂಗ್ ಇಟ್ಟಿದ್ದೆ. ಅದನ್ನೆಲ್ಲ ಮಾಡಿಕೊಂಡೆ. ಇದು ಮಧ್ಯದಲ್ಲಿ ನನಗೆ ಸುಮಾರಷ್ಟು ಕೆಲಸಗಳಿದ್ವು. ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಕೂಡ ಕ್ಲೀನಿಂಗ್ ಮಾಡ್ಕೋಬೇಕು. ತುಳಸಿ ಪೂಜೆ ಅಂತ ಅಂದರೆ ಹೊರಗಡೆ ಎಲ್ಲ ಕ್ಲೀನ್ ಮಾಡೋದು, ರಂಗೋಲಿ ಬಿಡೋದು ಇದೇ ಮೇಯ್ನ್ ಆಗಿಬಿಟ್ಟಿರುತ್ತೆ. ಅದೇನೋ ಗೊತ್ತಿಲ್ಲ, ನಾನು ಏನಾದರೂ ಪೂಜೆ ಮಾಡಬೇಕು ಅಂದಾಗ ಅಥವಾ ಏನಾದರೂ ಮನೇಲಿ ಮಾಡಬೇಕು ಅಂತ ಅಂದ್ಕೊಂಡಾಗೇ ನನ್ನ ಮಗಳು ನನಗೆ ಕೈಯೇ ಬಿಡೋದಿಲ್ಲ. ಸುಮಾರಷ್ಟು ಜನಕ್ಕೆ ಹೀಗೆ ಆಗುತ್ತೆ ಅಂತ ಅನಿಸುತ್ತೆ. ಅವಳನ್ನ ಸುಧಾರಿಸ್ಕೊಂಡು ನಾನು ತುಳಸಿ ಪೂಜೆ ಮಾಡೋದೇ ನನಗೆ 7:30 to 8 o'clock ಆಗೋಯಿತು. ಎನಿವೇ 9 o'clockವರೆಗೂ ಕೂಡ ಟೈಮ್ ಚೆನ್ನಾಗಿತ್ತು. ಹಾಗಾಗಿ ಪೀಸ್ಫುಲ್ಲಾಗಿ ಪೂಜೆ ಅಂತೂ ಮುಗಿಸ್ಕೊಂಡೆ. ಯೂಶ್ವಲಿ ತುಂಬ ಜನ ಸಂಡೇ ಮಾಡಿರ್ತಾರೆ. ಸಂಡೇ ನಾನು ಮಾಡೋ ಹಾಗಿರಲಿಲ್ಲ. ಹಾಗಾಗಿ ತುಳಸಿ ಹಬ್ಬ ಆಗಿರೋದ್ರಿಂದ ಅದನ್ನು ನಿಷ್ಠೆ ಶ್ರದ್ಧೆಯಿಂದ ಮಾಡಬೇಕು. ಹಾಗಾಗಿ ಕಾರ್ತಿಕ ಸೋಮವಾರ ಕೂಡ ಒಳ್ಳೆಯ ದಿನವೇ, ಅವತ್ತು ಕೂಡ ಮಾಡ್ಬೋದು. ಹಾಗಾಗಿ ನಾನು ಸೋಮವಾರನೇ ಮಾಡೋಣ ಅಂತ ಹೇಳಿ ಮಾಡಿಕೊಂಡೆ. ನನಗೆ ಹೇಗೆ ತಿಳಿದಿದೆ ಅಥವಾ ನಾನೇನು ತಿಳ್ಕೊಂಡಿದ್ದೀನಿ ಅದರ ಪ್ರಕಾರ ನಾನು ಮಾಡಿಕೊಂಡೆ. ಪ್ರತಿಯೊಬ್ಬರು ಅವ್ರಿಗೆ ಗೊತ್ತಾಗೋ ರೀತಿಯಲ್ಲಿ ಮಾಡ್ಕೊಳ್ತಾರೆ. ಯಾವ ರೀತಿಯಾದರೂ ನಾವು ಪೂಜೆನ ಮಾಡ್ಕೋಬೋದು, ಭಕ್ತಿಯಿಂದ ಮಾಡ್ಕೊಳ್ಬೇಕು ಅಷ್ಟೇನೆ. ಯೂಶ್ವಲಿ ನಾನು ಯಾವ ವರ್ಷವೂ ಕೂಡ ತುಳಸಿ ಹಬ್ಬ ಮಾಡಿದ್ದಿಲ್ಲ. ಈ ವರ್ಷ ಅದ್ರ ಬಗ್ಗೆ ತಿಳ್ಕೊಂಡೆ. ಮಕ್ಕಳು ಇರೋ ಮನೆಯಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಎಲ್ಲ ನಾನು ಓದಿ ತಿಳ್ಕೊಂಡೆ. ಹಾಗಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದಂಥದ್ದು. ನಂತರನೇ ಯಾರಿಗೆ ತುಳಸಿ ಹಬ್ಬದ ದಿನ ತುಳಸಿ ಹಬ್ಬ ಮಾಡೋದಕ್ಕೆ ಆಗಿರೋದಿಲ್ಲ, ಈ ಕಾರ್ತಿಕ ಮಾಸದಲ್ಲಿ ಯಾವಾಗ ಸೋಮವಾರ ಬರುತ್ತೆ ಯಾವುದಾದ್ರೂ ಒಂದು ಸೋಮವಾರ ನಾವು ಮಾಡ್ಕೊಳ್ಬೋದು. ಇದು ನಾನು ಕೇಳಿ ತಿಳ್ಕೊಂಡಿರೋ ಅಂಥದ್ದು. ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ನೈವೇದ್ಯಕ್ಕೆ ಅಂತ ಹೇಳಿ ನಾನು ಏನು ಸ್ವೀಟ್ಸ್ ಮಾಡೋದಕ್ಕೆ ಆಗಲಿಲ್ಲ. ಅವಲಕ್ಕಿ ಅಂದರೆ ಕೃಷ್ಣನಿಗೆ ಬಹಳ ಇಷ್ಟ ಆಗಿರೋದ್ರಿಂದ ಅವಲಕ್ಕಿ, ಬಾಳೆಹಣ್ಣು, ಬೆಲ್ಲ ಹಾಕ್ಬಿಟ್ಟು ಅದನ್ನೇ ನೈವೇದ್ಯ ಅಂತ ಮಾಡಿಕೊಂಡೆ. ಅದಾದ ನಂತರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯಲ್ಲೂ ಕೂಡ ಪೂಜೆನ ಮುಗಿಸ್ಕೊಂಡೆ. ಅದಾದ ನಂತರ ತುಳಸಿ ಕಟ್ಟೆನ ನನಗೆ ತಿಳಿದಿರೋ ಮಟ್ಟಕ್ಕೆ, ನನಗೆ ಆಗೋ ಮಟ್ಟಕ್ಕೆ ನಾನು ಅಲಂಕಾರನ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಂಡಿದ್ದಂಥದ್ದು. ನನ್ನ ಹತ್ರ ಒಂದು ಪುಟಾಣಿ ಕೃಷ್ಣ ಕೂಡ ಇತ್ತು, ಅದನ್ನೇ ಇಟ್ಟು ನಾನು ಪೂಜೆನ ಮಾಡಿಕೊಂಡೆ.
ಇನ್ನು ಪೂಜೆ ಎಲ್ಲ ಆದ ನಂತರ ಅಡುಗೆ ಮಾಡ್ಕೊಳ್ಳೋದೇ ತುಂಬ ಲೇಟ್ ಆಗಿಬಿಟ್ಟಿತ್ತು ಅಂತ ಹೇಳ್ಬೋದು. ಸೊ ಸಿಂಪಲ್ಲಾಗಿ ಪುಳಿಯೋಗರೆನ ಮಾಡ್ಕೊಂಡಿದ್ದೆ. ಪುಳಿಯೋಗರೆ ಮಾಡಿಬಿಟ್ಟು ಸೈಡ್ಗೆ ಅಂತ ಹೇಳಿ ಕೋಸಂಬರಿನ ಮಾಡ್ಕೊಂಡಿದ್ದೆ. ಸೊ ಕೋಸಂಬರಿ ಜೊತೆಗೆ ಅವಲಕ್ಕಿ ಮತ್ತು ಬಾಳೆಹಣ್ಣು ಹಾಕಿ ಏನು ನೈವೇದ್ಯಕ್ಕೆ ಮಾಡಿದ್ದೆ ಅದೇ ಇತ್ತು. ಸೊ ಇದ್ರ ಜೊತೆಗೆ ನಾವು ಊಟ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 10 o'clock ಆಗೋಯ್ತು ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಮನೇಲಿ ತುಳಸಿ ಹಬ್ಬನ ನಾವು ಯಾವ ರೀತಿ ಮಾಡಿದ್ವಿ ಅಂತ ಹೇಳಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂತ ಅಂದರೆ ಇಗ್ನೋರ್ ಮಾಡ್ಬೋದು. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಟೇಕ್ ಕೇರ್.